ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2025 ಅದ್ಭುತ ರೀತಿಯಲ್ಲಿ ಮುಕ್ತಾಯಗೊಂಡಿದೆ. 18 ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತನ್ನ ಮೊದಲ ಐಪಿಎಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ರೋಮಾಂಚಕ ಫೈನಲ್ನಲ್ಲಿ ಆರ್ಸಿಬಿ ಪಂಜಾಬ್ ಕಿಂಗ್ಸ್ ಬಿಬಿಕೆಎಸ್ ವಿರುದ್ಧ 6 ರನ್ಗಳ ಅಲ್ಪ ಅಂತರದಿಂದ ಜಯಗಳಿಸಿ ಇತಿಹಾಸದಲ್ಲಿ ಚಾಂಪಿಯನ್ಗಳಾಗಿ ತಮ್ಮ ಹೆಸರನ್ನು ಕೆತ್ತಿತು. ಅವರ ಪರಿಶ್ರಮ ಮತ್ತು ದೃಢಸಂಕಲ್ಪ ಅಂತಿಮವಾಗಿ ಫಲ ನೀಡಿತು. ಅವರ ಸಮರ್ಪಿತ ಅಭಿಮಾನಿಗಳಿಗೆ ಅಪಾರ ಸಂತೋಷ ತಂದಿತು. ಐಪಿಎಲ್ 2025ರ ವಿಜೇತರಾಗಿ ಆರ್ಸಿಬಿ 20 ಕೋಟಿ ಗಣನೀಯ ಬಹುಮಾನವನ್ನು ಪಡೆಯುತ್ತದೆ. ಆದರೆ ರನ್ನರ್ ಅಪ್ ಬಿಬಿಕೆಎಸ್ 12.5 ಕೋಟಿಯನ್ನು ಮನೆಗೆ ತರುತ್ತದೆ. 2022ರಿಂದ ಬಹುಮಾನ ರಚನೆಯು ಬದಲಾಗದೆ ಉಳಿದಿದೆ. ಇದು ಪಂದ್ಯಾವಳಿಯ ಆರ್ಥಿಕ ಸ್ಥಿರತೆ ಮತ್ತು ಮಾರುಕಟ್ಟೆ ಬಲವನ್ನು ಎತ್ತಿ ತೋರಿಸುತ್ತದೆ. ವಿಶ್ವದ ಅತ್ಯಂತ ಲಾಭದಾಯಕ ಟಿ20 ಲೀಗ್ ಎಂದು ಪರಿಗಣಿಸಲಾದ ಐಪಿಎಲ್ ತನ್ನ ಅತ್ಯುತ್ತಮ ಪ್ರದರ್ಶನ ನೀಡುವ ತಂಡಗಳಿಗೆ ಗಮನಾರ್ಹ ಬಹುಮಾನಗಳನ್ನು ನೀಡುತ್ತಲೇ ಇದೆ. ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಪರ್ಧೆ ಎಂಬ ಖ್ಯಾತಿಯನ್ನು ಬಲಪಡಿಸುತ್ತದೆ. ವರ್ಷಗಳಲ್ಲಿ ಐಪಿಎಲ್ ಬಹುಮಾನದ ಹಣದಲ್ಲಿನ ಬೆಳವಣಿಗೆ ಗಮನಾರ್ಹವಾಗಿದೆ. ಉದ್ಘಾಟನಾ ಋತುವಿನಲ್ಲಿ ಮೊದಲ ಚಾಂಪಿಯನ್ ರಾಜಸ್ಥಾನ್ ರಾಯಲ್ಸ್ 4.8 ಕೋಟಿ ಗಳಿಸಿದರೆ, ರನ್ನರ್ ಅಪ್ ಆದ ಚೆನ್ನೈ ಸೂಪರ್ ಕಿಂಗ್ಸ್ 2.4 ಕೋಟಿ ಗಳಿಸಿತು. ವರ್ಷಗಳಲ್ಲಿ ಬಹುಮಾನದ ಹಣವು ಹೇಗೆ ಗುಣಿಸಲ್ಪಟ್ಟಿದೆ ಎಂಬುದನ್ನು ಇದು ತೋರಿಸುತ್ತದೆ. ಈಗ ಮೂಲ ಮೊತ್ತಕ್ಕಿಂತ 4 ಪಟ್ಟು ಹೆಚ್ಚಾಗಿದೆ. ಪ್ಲೇಆಫ್ಗೆ ಪ್ರವೇಶಿಸುವ ತಂಡಗಳು ಸಹ ಭಾರೀ ಬಹುಮಾನಗಳನ್ನು ಪಡೆಯುತ್ತವೆ. ಎಲಿಮಿನೇಟರ್ ಪಂದ್ಯದಲ್ಲಿ ಹೊರಬಿದ್ದ ಗುಜರಾತ್ ಟೈಟಾನ್ಸ್ಗೆ 6.5 ಕೋಟಿ ನೀಡಲಾಗುತ್ತದೆ. ಆದರೆ ಕ್ವಾಲಿಫೈಯರ್ 2ರಲ್ಲಿ ನಿರ್ಗಮಿಸಿದ ಮುಂಬೈ ಇಂಡಿಯನ್ಸ್ಗೆ 7 ಕೋಟಿ ನೀಡಲಾಗುತ್ತದೆ. ತಂಡದ ಪ್ರಶಸ್ತಿಗಳ ಜೊತೆಗೆ ಐಪಿಎಲ್ 2025ರಲ್ಲಿ ವೈಯಕ್ತಿಕ ಪ್ರದರ್ಶನಗಳಿಗೆ ಪ್ರತಿಷ್ಠಿತ ಬಹುಮಾನಗಳನ್ನು ನೀಡಲಾಯಿತು. ಪಂದ್ಯಾವಳಿಯ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಿಗೆ ನೀಡಲಾಗುವ ಆರೆಂಜ್ ಕ್ಯಾಪ್ ಅನ್ನು ಗುಜರಾತ್ ಟೈಟಾನ್ಸ್ನ ಸಾಯಿ ಸುದರ್ಶನ್ ಪಡೆದರು. ಆದರೆ ಪ್ರಮುಖ ವಿಕೆಟ್ ಪಡೆದವರಿಗೆ ಪರ್ಪಲ್ ಕ್ಯಾಪ್ ಅನ್ನು ಪ್ರಸಿದ್ಧ ಕೃಷ್ಣ ಪಡೆದರು. ಲೀಗ್ಗೆ ಅವರ ಅತ್ಯುತ್ತಮ ಕೊಡುಗೆಗಳನ್ನು ಗುರುತಿಸಿ ಇಬ್ಬರು ಆಟಗಾರರಿಗೆ ತಲಾ 10 ಲಕ್ಷ ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿಗಳು ಕ್ರಿಕೆಟ್ನಲ್ಲಿ ವೈಯಕ್ತಿಕ ಶ್ರೇಷ್ಠತೆಯನ್ನು ಗುರುತಿಸುವ ಮತ್ತು ಆಚರಿಸುವ ಐಪಿಎಲ್ನ ಬದ್ಧತೆಯನ್ನು ಒತ್ತಿ ಹೇಳುತ್ತವೆ.